ಸಂದರ್ಭದಲ್ಲಿ SIR ಪ್ರಕ್ರಿಯೆಗೆ ಈಗ ದಿನಾಂಕವು ನಮ್ಗೆ ಸಿಕ್ಕಿರೋದ್ರಿಂದ ಯಾವಾಗ ಆ, ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಅಂದ್ರೆ ಫಾರ್ಮ್ ಗಳನ್ನ ಕೊಡ್ತಾರೆ, ಯಾವಾಗ ಸೇರಿಸ್ತಾರೆ, ಯಾವಾಗ ತೆಗಿತಾರೆ, ಇದೆಲ್ಲವೂ ನಮ್ಗೆ ಗೊತ್ತಿರೋದ್ರಿಂದ ಈ ಸಂದರ್ಭದಲ್ಲಿ ಯಾವ ರೀತಿಯ ಪ್ರಕ್ರಿಯೆಗಳಾಗ್ಬೇಕು, ಒಂದು ಕಾನೂನಾತ್ಮಕ ಹೋರಾಟವನ್ನ ಸರ್ಕಾರ ಮಾಡುತ್ತೆ ಅಂತ ಸರ್ಕಾರದ ಪ್ರತಿನಿಧಿಗಳು ಹೇಳ್ತಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಅನೇಕ ನಿಮ್ಮ ತರದ ಸಂಘಟನೆಗಳಿರ್ಬೋದು ಅಥವಾ ವಿನಯ್ ತರದ ಹೋರಾಟಗಾರರು ವೈಯಕ್ತಿಕ ನೆಲೆಯಲ್ಲಿ ಮತ್ತು ಸಂಘಟನಾತ್ಮಕವಾಗಿ ಹೋರಾಟ ಮಾಡ್ತಿದ್ದಾರೆ. ಏನೇನ್ ಆಗ್ಬೇಕು ಅಂತೀರಿ? ಜೊತೆಗೆ ಇಲ್ಲಿರೋ ಪ್ರಶ್ನೆಗಳೇನು, ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ನಮಸ್ಕಾರ ಮೇಡಮ್. ಈಗ ವಿನಯ್ ಶ್ರೀನಿವಾಸ್ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ಅದ್ರಲ್ಲಿ ಬಹಳಷ್ಟು ಪಾಯಿಂಟ್ಸ್ ಕವರ್ ಮಾಡಿದ್ದಾರೆ. ಅದಕ್ಕೆ ಆಡ್ ಮಾಡ್ಬೇಕೇನಪ್ಪಾ ಅಂತಂದ್ರೆ, ಇದೇನ್ SIR ಅಂತ ಏನ್ ಮಾಡ್ತಿದಾರೋ ದಿಸ್ ಇಸ್ ನಥಿಂಗ್ ಬಟ್ ಎಕ್ಸ್ಟೆನ್ಷನ್ ಆಫ್ CAA NRC ಏನಾಯ್ತೋ ಅದ್ರ ಎಕ್ಸ್ಟೆನ್ಷನ್ ಇದು. ಸೊ ಇದನ್ನ ಜನಗಳನ್ನ ಆಕ್ಚುಲಿ ಅದೇನು ಅವರು ವೋಟಿಂಗ್ ರೈಟ್ಸ್ ಏನಿದೆ ಅದನ್ನ ವಂಚಿತರನ್ನ ಮಾಡಿ ಅವ್ರನ್ನ ಸೆಕೆಂಡ್ ಗ್ರೇಡ್ ಸಿಟಿಸನ್ ಮಾಡಕ್ಕೆ ಇದೊಂದು ಹುನ್ನಾರ ಅಷ್ಟೇ. ನಥಿಂಗ್ ಬಹಳ ಕ್ಲಿಯರ್ ಆಗಿದೆ ಇದು. CAL ಪ್ರತಿರೋಧ ಏನ್ ಬಂತು ಅದರಿಂದ ಒಂಥರ ಬೆಚ್ಚಿಬಿದ್ರು ಅವಾಗ. ಬಟ್ ವಿನಯ್ ಶ್ರೀನಿವಾಸ್ ಅವ್ರು ಹೇಳಂಗೆ ಈಗ ಅದೇ ಪ್ರತಿರೋಧ ನಾವು ಕಾಣ್ತಾ ಇಲ್ಲ. ನಾವು ಜನಗಳಲ್ಲಿ ಏನ್ CAL ಟೈಮಲ್ಲಿ ಎಷ್ಟು ಪ್ರತಿರೋಧ ಇತ್ತು, ಜನಗಳು ಬೀದಿಗೆ ಬಂದು ಇಳಿದ್ರು, ಅದನ್ನ ಕಾಣ್ದಿರೋ ಕಾರಣ ಏನಂತಂದ್ರೆ, ಒಂದು ಇದನ್ನ ನಾನಾ ಕಾರಣಗಳನ್ನ ಹೇಳ್ತಾ ಇದ್ದಾರೆ, ಏನೋ ನುಸುಳ್ಕೋರರು ಅದು ಇದು ಅಂತ ಹೇಳ್ತಾ ಇದ್ದಾರೆ. ಸೊ ನಾವ್ ಆಕ್ಚುಲಿ ಬಹಳ ಕ್ಲಿಯರ್ ಆಗಿ ಹೇಳ್ಬಯಸಿಕ್ ಏನಂತಂದ್ರೆ, ಒಂದು ಬರ್ತ್ ರೇಟ್ ಒಂದು ಇದರಲ್ಲಿ ಯಾವಾಗಲೂ ಡೆತ್ ರೇಟ್ ಗಿಂತ ಕಮ್ಮಿ ಇರುತ್ತೆ ನಮ್ ದೇಶದಲ್ಲಿ. ಇಲ್ಲರ ಪಾಪ್ಯುಲೇಷನ್ ಅಷ್ಟು ಇನ್ಕ್ರೀಸ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಡಿಲಿಷನ್ಸ್ ಜಾಸ್ತಿ ಆಗಕ್ಕೆ ಸಾಧ್ಯ ಇಲ್ಲ. ನೆಟ್ ಅಡಿಷನ್ಸ್ ಡಿಲಿಷನ್ಸ್ ತಗೊಂಡಾಗ there should be more additions ಆಗ್ಬೇಕಷ್ಟೇ ಹೊರತು ನೆಟ್ ಡಿಲಿಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಏನಾಗಿದೆ ವೆಸ್ಟ್ ಬೆಂಗಾಲ್ ಆಗ್ಲಿ ಇದು ಬೇರೆ ಕಡೆ ಆಗ್ಲಿ, ಅದು ತಪ್ಪುಗಳು ನಡೆದಿದೆ, ಬಹಳ ಘೋರ ಅನಾಹುತಗಳು ನಡೆದಿದೆ. ಅದನ್ನ ತಡಿಬೇಕು ಅಂತಂದ್ರೆ ಇಲ್ಲಿ ಜನಗಳು ಬೀದಿಗಿಳಿಬೇಕು. ಇಲ್ಲಿ ಜನಗಳು ಬೀದಿಗಿಳಿಲ್ಲ ಅಂತಾರೆ, ಅವರಿಗೆ ಆಕ್ಚುಲಿ ಜನಗಳಿಗೆ ಅದ್ರ ಬಗ್ಗೆ ತಿಳಿ ಹೇಳ್ಬೇಕು ನಾವು, ಮಾಧ್ಯಮಗಳಾಗ್ಲಿ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಮೂಲಕ ಆಗ್ಲಿ, ಯಾವುದೇ ಅಥವಾ ಸಂಘಟನೆಗಳಾಗ್ಲಿ ಅದನ್ನೇ ಮಾಡ್ಬೇಕು. ಅದನ್ನ ಮಾಡ್ಲಿಲ್ಲ ಅಂತಂದ್ರೆ ಬಹಳ ಕಷ್ಟ ಇದೆ ಮುಂದೆ. ಯಾಕಂದ್ರೆ ಇನ್ನೊಂದು ಪಾಯಿಂಟ್, ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನುಸುಳ್ಕೋರರು ಅಂತ ಹೇಳ್ತಾರೆ. ನುಸುಳ್ಕೋರರು ಅಂತ ಹೇಳಿದಾಗ ನಾವು ಕರ್ನಾಟಕದಲ್ಲಿ ಇರೋದು ಮೇಡಮ್. ಕರ್ನಾಟಕ ಈಸ್ ವೆರಿ ವೆರಿ ಫಾರ್ ಫ್ರಮ್ ಬಾಂಗ್ಲಾದೇಶ್ ಬಾರ್ಡರ್. ಸೊ ನೀವು ನುಸುಳ್ಕೋರರು ಅಂತ ಹೇಳಿದಾಗ ನೀವೇನ್ ಮಾಡ್ತಾ ಇದ್ರಿ? ಫಸ್ಟ್ ಆಫ್ ಆಲ್ ಯಾರು ಸೆಂಟ್ರಲ್ ಗವರ್ಮೆಂಟ್ ಹೋಮ್ ಮಿನಿಸ್ಟ್ರಿ ನೀವೇನ್ ಮಾಡ್ತೀರಾ? ಫಸ್ಟ್ ಪ್ರಶ್ನೆ. ಅಲ್ಲಿಂದ ಇಲ್ಲಿಗೆ ಬರ್ಬೇಕು ಅಂತ ತಮಾಷೆ ಏನಲ್ಲ ಒಂದು. ಆಮೇಲೆ ಇನ್ನೊಂದು ನುಸುಳ್ಕೋರರು ಅಂತ ನೋಡಿ, ಈಗ ನನ್ ಬಾಯಲ್ಲಿ ನುಸುಳ್ಕೋರರು ಅಂತ ಒಂದು ವರ್ಡ್ ಬರಕ್ ಶುರು ಆಗೋಗಿದೆ ಈಗ. ಆಕ್ಚುಲಿ ನುಸುಳ್ಕೋರರು ಅಂತ ಅದು ಟರ್ಮಿನಾಲಜಿನೇ ತಪ್ಪದು. ಯಾಕೆಂತಂದ್ರೆ ಎಂಡ್ ಆಫ್ 60s ಅಂಡ್ ಅರ್ಲಿ 70s ಅಲ್ಲಿ ಬಾಂಗ್ಲಾದೇಶಲ್ಲಿ ಏನು ಅವಾಗ ತೊಂದರೆ ಆಗ್ತಾ ಇತ್ತು, ಅದೇ ಈಸ್ಟ್ ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನ ಏನು ಗಲಾಟೆಗಳು ನಡೀತಾ ಇತ್ತು, ಅವಾಗ ಅಲ್ಲಿ ಹಿಂದೂಗಳಿಗೆ ತೊಂದರೆ ಆಗಿ ಬಂದ್ರು ಅಂತ ಅಂದ್ಬಿಟ್ಟು ಅವಾಗ ನಡೆದಿರೋದು. ಅವಾಗ ಇಂದಿರಾ ಗಾಂಧಿ ಅವರು ಒಂದು ಹೋರಾಟ, ಅವಾಗ ಮುಕ್ತಿ ಬಾಹಿನಿ ಆಯ್ತು, ಒಂದು ದೊಡ್ಡ ಯುದ್ಧನೇ ಆಯ್ತು, ಅವಾಗ ಬಾಂಗ್ಲಾದೇಶ್ ವಾರ ಆಯ್ತು. ಅವಾಗ ಸೊ ಬಂದವರೆಲ್ಲ ಅವಾಗ ಅಲ್ಲಿ ತೊಂದರೆ ಆಗಿರೋರು ಹಿಂದೂಗಳು ಆಕ್ಚುಲಿ ಅವಾಗ ಬಂದಿರೋರು. ಸೊ ಈಗ ನೀವು ಹೋರಾಟ ಮಾಡ್ತಿರ್ಬೇಕಾದ್ರೆ ನೀವು ಸುಮ್ನೆ ನುಸುಳ್ಕೋರು ಅಂತ ಅಂದ್ಬಿಟ್ಟು ನೀವು ಯು ಆರ್ ಪಾಯಿಂಟಿಂಗ್ ಫಿಂಗರ್ಸ್ ಟುವರ್ಡ್ಸ್ ಒಂದ್ ಕಮ್ಯುನಿಟಿ, ಮುಸ್ಲಿಂ ಕಮ್ಯುನಿಟಿ ಬಗ್ಗೆ ನೀವು ಬೆರಳು ತೋರಿಸ್ಬಿಟ್ಟು ನೀವು ನಿಮ್ದು ಬೆಳೆ ಬೇಯಿಸ್ಕೊಳಕ್ ಟ್ರೈ ಮಾಡ್ತಾ ಇದೀರಾ. ಯು ಆರ್ ಟ್ರೈಂಗ್ ಟು ಯುಟಿಲೈಸ್ ದಟ್ ಇಸ್ಲಾಮೋಫೋಬಿಯಾ ಇದನ್ನ ಯೂಸ್ ಮಾಡಿ ಒಂದ್ ತಪ್ಪು ಮಾಡ್ತಾ ಇದ್ದೀರಾ ಅದನ್ನ. ಇದನ್ನ ನಾವು ಆಕ್ಚುಲಿ ಯಾರು ಮೀಡಿಯಾ ಆಗ್ಲಿ ಅಥವಾ ಆಕ್ಟಿವಿಸ್ಟ್ಗಳಾಗ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ಆಗ್ಲಿ ಇದನ್ನ ನಾವು ತಿಳಿ ಹೇಳ್ಬೇಕು ಜನಗಳಿಗೆ. ಇನ್ನು ನುಸುಳ್ಕೋರು ತಪ್ಪೇ, ವರ್ಡೇ ತಪ್ಪದು. ಸೊ ಈ ಲೆಕ್ಕದಲ್ಲಿ ನಾವು ಬಹಳ ಇದೆ. ಆಮೇಲೆ ಗವರ್ಮೆಂಟ್ ಏನ್ ಹೇಳಿದೆ ಅಂತಂದ್ರೆ, ಅದು ವಿನಯ್ ಶ್ರೀನಿವಾಸ್ ಅವರಿಗೆ ಇನ್ನೂ ಬಹಳ ಚೆನ್ನಾಗಿ ಅದ್ರ ಬಗ್ಗೆ ತಿಳಿದಿದೆ, ಏನ್ ಮಾಡ್ಬೋದು ಏನು ಅಂತ ಅಂದ್ಬಿಟ್ಟು. ನಾವು ನೋಡಿದ ಪ್ರಕಾರ ಈಗ ಒಂದ್ 2-3 ಮೀಟಿಂಗ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಸ್ಟೇಟ್ಮೆಂಟ್ಸ್ ಎಲ್ಲ ನೋಡಿದಾಗ. 2-3 ದಿವಸದಲ್ಲಿ ಇನ್ನು ಟೈಮ್ ಇದೆ ಅಂತ ಅನ್ಸುತ್ತೆ. 24ಕ್ಕೆ ನಾವು ಗವರ್ಮೆಂಟ್ ಒಂದು ಡಿಸಿಷನ್ ತಗೋಬಹುದು ಅಂತ ಒಂದು ಹೋಪ್ ಅಲ್ಲಿ ಇದೀವಿ. ಅದನ್ನ ಅವರು ತಗೊಳ್ಳಿಲ್ಲ ಅಂತಂದ್ರೆ ಬಹಳ ಒಂದು ದೊಡ್ಡ ತಪ್ಪಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಆಸ್ ಎ ಬಿಗ್ಗೆಸ್ಟ್ ಅಪೋಸಿಷನ್ ಪಾರ್ಟಿ ಅಂಡ್ ನೇಷನ್ ವೈಡ್ ಪಾರ್ಟಿ, ಅದು ಅಪೋಸಿಷನ್ ಪಾರ್ಟಿ, ಅದು ಮುಂದೆ ಬಂದದನ್ನ ಅರ್ಥ ಮಾಡ್ಕೋಬೇಕು, ಏನ್ ತೊಂದರೆ ಆಗುತ್ತೆ ಅಂತ ನೋಡಿ ಅರ್ಥ ಮಾಡ್ಬೇಕು. ಯಾಕಂದ್ರೆ ಈಗ ಕರ್ನಾಟಕದಲ್ಲಿ ಮಾತ್ರ ಈಗ ಒಂದು ಸ್ಟ್ರಾಂಗ್ ಅಪೋಸಿಷನ್ ಗವರ್ಮೆಂಟ್ ಇರೋದು. ಒಂದು ಸ್ಟೇಟ್ ಅಲ್ಲಿ ನೋಡಿದ್ರೆ ನೀವು ಥ್ರೂ ಔಟ್ ಇಂಡಿಯಾ ಕರ್ನಾಟಕ ಗವರ್ಮೆಂಟ್ ಬಿಟ್ರೆ ಬೇರೆ ಎಲ್ಲೂ ಕಾಂಗ್ರೆಸ್ ಆಸ್ ಸಚ್ ಆಸ್ ಎ ಪಾರ್ಟಿ
ಎಲ್ಲೂ ಬೇರೆ ಕಡೆ ಎಲ್ಲ ಸ್ಟ್ರಾಂಗ್ ಆಗಿಲ್ಲ. ತೆಲಂಗಾಣ ಆಗ್ಲಿ ಎಲ್ಲ ಚಿಕ್ಕ ಚಿಕ್ಕ ಸ್ಟೇಟ್ಗಳು ಅದು. ಸೊ ಕರ್ನಾಟಕ ಇಸ್ ಎ ಸೈಜಬಲ್ ಸ್ಟೇಟ್. ಸೊ ಅಲ್ಲಿ ಇವ್ರು ಆಕ್ಚುಲಿ ಉಳಿಸ್ಕೊಳ್ಳಿಲ್ಲ ಅಂತಾರೆ. ನೆಕ್ಸ್ಟ್ ಗವರ್ಮೆಂಟ್ 2028ರಲ್ಲಿ ಈ SIR ಮೂಲಕ ಏನಾರ ವೆಸ್ಟ್ ಬೆಂಗಾಲ್ ಏನ್ ಹೆಂಗೆ ಆಯ್ತು, TMC ಕಳ್ಕೋತ ಪವರ್, ಅದೇ ತರ ಇಲ್ಲಿ ಕಾಂಗ್ರೆಸ್ ಕಳ್ಕೋತು ಅಂದ್ರೆ ದೆನ್ ಕಾಂಗ್ರೆಸ್ಗೆ ಮುಂದೆ ಬಹಳ ಕಷ್ಟ ಇದೆ. ಅಂದ್ರೆ ಅಂಡ್ ಓವರ್ ಆಲ್ ಅಪೋಸಿಷನ್ ಪಾರ್ಟೀಸ್ಗೆ ಕಷ್ಟ ಇದೆ ಅಂತ ಹೇಳ ಬಯಸ್ತೇನೆ. ಸರಿ ಓಕೆ. ಅಯ್ಯರ್ ಅವರೇ, ತಮ್ಗೆ ಅಂದ್ರೆ ಸರ್ಕಾರ ಒಂದು ಕಡೆಯಲ್ಲಿ ವಿನಯ್ ಅವರು ಹೇಳಿದ ಹಾಗೆ ಹೋರಾಟ ಮಾಡಬೇಕಿದೆ, ತನ್ನ ವಿರೋಧವನ್ನ ಮತ್ತು ಅಂಶಗಳನ್ನ ಅಧಿಕೃತವಾಗಿ ದಾಖಲಿಸಬೇಕಿದೆ ನ್ಯಾಯಾಲಯದಲ್ಲಿ. ಇನ್ನೊಂದು ಕಡೆಯಲ್ಲಿ ಜನಸಮೂಹವನ್ನ ಈ ಸಂದರ್ಭದಲ್ಲಿ ಎಚ್ಚರಿಸೋದು, ಯಾರು ಹೊರಗುಳಿಯದಂತೆ ಎಲ್ಲ ಪ್ರಯತ್ನ ಹಾಕೋದು ಬಹಳ ಮುಖ್ಯ ಆಗತ್ತೆ. ಅದ್ರ ಬಗ್ಗೆ ಏನ್ ಮಾಡಬಹುದು? ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ನೋಡಿ ಮೇಡಮ್, ಅದಕ್ಕೀಗ ನಾವು ಆಲ್ರೆಡಿ ಸಾಕಷ್ಟು ಪ್ರಗತಿಪರ ಸಂಘಟನೆಗಳು ಅದ್ರ ಬಗ್ಗೆ ಒಂದು ಸಮಾವೇಶ ಮಾಡ್ಬೇಕು ಅಂತ ಇದ್ದಾರೆ, ಅಥವಾ ಪಾಂಪ್ಲೆಟ್ಸ್ ರೆಡಿ ಮಾಡಿದ್ದಾರೆ, ಎಲ್ಲ ಇದ್ ಮಾಡ್ತಿದ್ದಾರೆ. ಬಟ್ ಅದ್ರ ಜೊತೆ ಆಕ್ಚುಲಿ ಗೌರ್ಮೆಂಟ್ ಇದ್ರ ಜೊತೆ ಸೇರ್ಕೊಂಡು ಅದೇನು ವಾರ್ತಾ ಇಲಾಖೆ ಇದೆಯೋ ಏನೋ ಇರುತ್ತೆ ಸಾಥ್ ಕೊಡ್ತದಕ್ಕೆ, ಅದು ನಾವು ಎಲ್ಲಾ ಊರುಗಳಲ್ಲೂ ಒಂದು ಮಾಡ್ಬೋದು, ಪ್ರೋಗ್ರಾಮ್ ಮಾಡ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಇಸ್ ನಾಟ್ ಸೋ ಈಸಿ. ಈಗಿರೋ ಸಿಚುವೇಶನ್ ಅಲ್ಲಿ ಮೀಡಿಯಾಗಳು ನಮಗೆ ಸಾಥ್ ಕೊಡ್ತಾ ಇಲ್ಲ. ಯಾವ್ದು ನೀವು ಪಾಪ ನೀವು ವಾರ್ತಾ ಭಾರತಿ ಆಗ್ಲಿ ಯಾರೋ ಆಗ್ಲಿ ಒಂದು ಪ್ರೋಗ್ರೆಸಿವ್ ಮೈಂಡೆಡ್ ಇರೋದು ಸ್ವಲ್ಪ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀರಾ. ಬಟ್ ಇನ್ ಓವರ್ ಆಲ್ ಯಾರು ಡಿಸ್ಕಷನ್ ಬರಲ್ಲ. ಇದು ಇವರು ವಿನಯ್ ಶ್ರೀನಿವಾಸ್ ಹೇಳ್ದಂಗೆ ಒಂದು ಡೀಟೇಲ್ಡ್ ಒಂದು ಡಿಸ್ಕಷನ್ ಆಗ್ಬೇಕು, ಲೈವ್ ಡಿಸ್ಕಷನ್ ಆಗ್ಬೇಕು. ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಸೊ ಇದನ್ನ ಇದನ್ನ ನಾವು ಯಾವ ತರ ನೋಡ್ಬೇಕು ಅಂತಂದ್ರೆ, ವೋಟಿಂಗ್ ರೈಟ್ಸ್ ಕಳ್ಕೊಂಡ್ರೆ ದೆನ್ ಯು ವಿಲ್ ಬಿಕಮ್ ಎ ಸೆಕೆಂಡ್ ಕ್ಲಾಸ್ ಸಿಟಿಸನ್ ಅಂತ ಜನಗಳಿಗೆ ತಿಳಿಸ್ಬೇಕು ನಾವು. ಆಗ ಅಟ್ಲೀಸ್ಟ್ ಒಂದು ಜನಕ್ಕೆ ಒಂದು ತಲೆಗೆ ಹೋಗ್ಬೋದೇನೋ. ಇಲ್ಲ ಅಂತಂದ್ರೆ ಬಹಳ ಕಷ್ಟ ಇದೆ. ಜನಗಳು ಏನ್ ಅನ್ಕೊಂಡಿದ್ದಾರೆ, ಹೌದು ಏನೋ ಪಕ್ಕದ ಮನೆಯವ್ರು ಇಲ್ಲ, ಅಥವಾ ಯಾರೋ ಟ್ರಾನ್ಸ್ಫರ್ ಆಗಿದ್ದಾರೆ, ಏನೋ ವಲಸೆ ಹೋಗಿದ್ದಾರೆ, ಅವ್ರು ಕ್ಲೀನ್ ಮಾಡ್ತಿದ್ದಾರೆ, ಅದನ್ನ ವೋಟರ್ ID ಕ್ಲೀನ್ ಮಾಡ್ತಿದೆ ಅಂತ ಆ ಮನಸ್ಥಿತಿಲಿ ಇದ್ದಾರೆ. ಬಟ್ ನೀವು ನೋಡಿ, ಇನ್ನೊಂದು ವಿಷಯ ಏನ್ ಹೇಳ್ಬೇಕು ಅಂತಂದ್ರೆ, ಆ 2002ಕ್ಕೆ ಯಾಕೆ ಕಂಪೇರ್ ಮಾಡ್ತಾರೋ ಅರ್ಥ ಆಗ್ತಾ ಇಲ್ಲ. ಈಗ 2002ಕ್ಕೆ ಕಂಪೇರ್ ಮಾಡಿ, ಅವಾಗ ನೀವು ವೋಟರ್ ID ಅವಾಗ ವೋಟ್ ಮಾಡಿದ್ರೆ ಮಾತ್ರ ನೀವು ಇಲ್ಲಿ, ಅಥವಾ ನಂಬರ್ ಇದ್ರೆ ಮಾತ್ರ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ಜನ ಮನೆಗಳಲ್ಲಿ 2002ರಲ್ಲಿ ವೋಟ್ ಹಾಕಿದ್ದಾರೆ ಇರ್ಬೋದು, ನಮ್ಮ ತಂದೆ ತಾಯಿಗಳೇ ವೋಟ್ ಹಾಕಿರ್ತಾರೆ. ಬಟ್ ಅವಾಗ ವೋಟರ್ ID ಎಲ್ಲೋ ಮಿಸ್ಸಿಂಗ್ ಆಗಿರುತ್ತೆ, ಹೊಸ ಇದಕ್ ಬಂದಿರ್ತಾರೆ, ಎಲ್ಲ ಕಳೆದೋಗಿರುತ್ತೆ, ಏನೋ ಆಗಿರುತ್ತೆ. ಸೊ ಅದೆಲ್ಲ ಇಲ್ಲೇ ತಗೊಂಬರಕ್ಕಾಗತ್ತೆ. ಈಗ ನಿಮಗೆ 2024 ಎಲೆಕ್ಷನ್ ಅಲ್ಲಿ ವೋಟ್ ಮಾಡಿದೀರಾ ಅಂದ್ಮೇಲೆ, ಅದು 2020 ಈಗ ರೀಸೆಂಟ್ ಆಗಿ ಆಯ್ತಲ್ಲ, 2025 ಎಲೆಕ್ಷನ್, ಇದು 2023 ಎಲೆಕ್ಷನ್, ಅದಕ್ಕೆಲ್ಲ ವೋಟ್ ಮಾಡಾದ್ಮೇಲೆ ನಿಮ್ಗೆ ಆ ವೋಟರ್ ಐಡಿಗೆ ಒಂದು ಮಾನ್ಯತೆ ಇಲ್ವಾ? ಸೊ ವೈ ಯು ಆರ್ ಅಗೇನ್ ಕಂಪೇರಿಂಗ್ ಟು 2002 ಎಲೆಕ್ಷನ್ ID? ಸೊ ನೀವು ಒಂದು ಪೂರ್ತಿ ಥ್ರೂ ಔಟ್ ಇಂಡಿಯಾ ನೀವು ನೀವೇನೋ ನಾವು ಈಗ ತಾನೆ ಮೊನ್ನೆ ತಾನೆ ಇಂಡಿಪೆಂಡೆನ್ಸ್ ಬಂದೆ ಇಂಡಿಯಾಗೆ 1947 ಆಗಸ್ಟ್ 15 ತರ, ಮೊನ್ನೆ ನಮಗೆ 2026 ಆಗಸ್ಟ್ 50 ಅಥವಾ ಏನೋ ಜನವರಿ ಅಥವಾ ಜನವರಿ 1 ಇಂಡಿಪೆಂಡೆನ್ಸ್ ಬಂದು ಏನೋ ತರ ಬಿಹೇವ್ ಮಾಡ್ತಾ ಇದ್ದೀರಾ. ಸೊ ಎಲ್ಲಾರ್ಗು ತಗೊಂಡ್ ನೀವು ಅವಾಗ ಏನ್ ಮಾಡಿದ್ರು ಇಂಡಿಪೆಂಡೆನ್ಸ್ ಟೈಮ್ ಅಲ್ಲಿ ಅಂತ ಇದು ವೋಟರ್ಸ್ ಲಿಸ್ಟ್ ಗೆ ಆಡ್ ಮಾಡಿದ್ದು ಮಾಡಿ ಆತರ ಹೊಸ ವೈ ಡು ಯು ರಿಕ್ವೈರ್ ನ್ಯೂ ಎನ್ಯುಮರೇಷನ್ ಫಾರ್ಮ್ಸ್? ಇದು ಅರ್ಥ ಆಗ್ತಾ ಇಲ್ಲ ಇದು. ಓಕೆ, ನೋಡೋಣ. ಇದು ನಿರಂತರವಾಗಿರುತ್ತೆ ಹೋರಾಟ ಕೂಡ. ನಿಮ್ ಜೊತೆಗೆ ಮತ್ತೆ ನಾವು ಮಾತನಾಡ್ತಾ ಇರ್ತೀವಿ. ವಿನಯ್ ಅವರೇ ಹಾಗೇನೆ ಆದರ್ಶ್ ಅಯ್ಯರ್ ಅವರೇ, ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಇಬ್ರು ಕೂಡ ನಮ್ ಜೊತೆಗೆ ಹಂಚ್ಕೊಂಡ್ರು. ಇಬ್ರಿಗೂ ಧನ್ಯವಾದ, ನಮಸ್ಕಾರ, ಥ್ಯಾಂಕ್ ಯು.